ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಅದು ಜನವರಿ ಫೆಬ್ರವರಿ 2025. ಇಡೀ ದೇಶದಲ್ಲಿ ಹಿಂದುತ್ವ ಸಮ್ಮಿಲನ ಆಗಿರುತ್ತೆ. ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆದಿರುತ್ತೆ. ಇಡೀ ದೇಶದ ಮೂಲೆ ಮೂಲೆಗಳಿಂದ ಜನ ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿರ್ತಾರೆ. ಕೋಟ್ಯಾಂತರ ಹಿಂದೂಗಳು ಈ ಪುಣ್ಯ ಭೂಮಿಗೆ ಬಂದು ಗಂಗಾ, ಯಮುನಾ, ಸರಸ್ವತಿ ನದಿಯಲ್ಲಿ ಮುಳುಗೇಳ್ತಾರೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದನ್ನ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಮುಳುಗೆದ್ರೆ ದೇಶದ ಬಡತನ ನಿವಾರಣೆ ಆಗತ್ತಾ ಅಂತ ಹೇಳೋದಾ? ಈ ಹೇಳಿಕೆ ಮೂಲಕ ಖರ್ಗೆ ಅವರು ಹಿಂದೂಗಳ ನಂಬಿಕೆ ಮೇಲೆ ಹೊಡೆದು ಬಿಟ್ರು. ಈ ಹೇಳಿಕೆ ಬಳಿಕ ಯಾವುದೇ ಕಾಂಗ್ರೆಸ್ನ ನಾಯಕರು ಕೂಡ ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನ ಮಾಡಲೇ ಇಲ್ಲ. ಬೇರೆ ಬೇರೆ ರಾಜ್ಯಗಳು ಬಿಡಿ, ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರೇ ಹೋಗ್ಲಿಲ್ಲ. ಎಐಸಿಸಿ ಅಧ್ಯಕ್ಷರೇ ಹೀಗೆ ಹೇಳಿದ್ರೆ ಯಾವ ಕಾಂಗ್ರೆಸ್ ನಾಯಕ ಹೋಗಿ ಪುಣ್ಯ ಸ್ನಾನ ಮಾಡಲಿಕ್ಕೆ ಧೈರ್ಯ ಮಾಡ್ತಾನೆ ಹೇಳಿ? ಯಾರಿಗೆ ಬರುತ್ತೆ ಆ ಧೈರ್ಯ? ಅದಾದ ಬಳಿಕ ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ಪತ್ನಿ ಸಮೇತ ಪ್ರಯಾಗ್ರಾಜ್ಗೆ ಹೋಗ್ತಾರೆ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಬರ್ತಾರೆ. 144 ವರ್ಷಗಳಿಗೊಮ್ಮೆ ಮಹಾಕುಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದು ಖುಷಿ ತಂದಿದೆ ಅಂತ ಹೇಳ್ತಾರೆ. ಕುಂಭಮೇಳದಲ್ಲಿನ ಎಲ್ಲಾ ವ್ಯವಸ್ಥೆ ನೋಡಿ ಯೋಗಿ ಸರ್ಕಾರವನ್ನ ಹೊಗಳಿ ಬಿಡ್ತಾರೆ DK ಶಿವಕುಮಾರ್ ಅವರು. ಇದನ್ನ ಕೇಳಿ ಖರ್ಗೆ ಅವರಿಗೆ ಹೇಗಾಗಿರ್ಬೇಡ. ಅವರದ್ದೇ ಕಾಂಗ್ರೆಸ್ ನಾಯಕ ಕುಂಭಮೇಳ ವಿರೋಧ ಮಾಡಿದ್ರೆ ಅದೇ ಪಕ್ಷದ DCM KPCC ಅಧ್ಯಕ್ಷ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಜೈ ಪ್ರಯಾಗ್ರಾಜ್ ಅಂತ ಹೇಳಿದ್ರು. ಇದು DK ಶಿವಕುಮಾರ್. ಹಿಂದುತ್ವ ನಮ್ಮ ಸಂಸ್ಕೃತಿ ಅಂತ ಬಂದ್ರೆ DK ಶಿವಕುಮಾರ್ ಒಂದು ಹೆಜ್ಜೆ ಮುಂದೇನೆ. DK ಶಿವಕುಮಾರ್ ಪಕ್ಷನಿಷ್ಠನೂ ಹೌದು, ಅದರ ಜೊತೆಗೆ ಧರ್ಮನಿಷ್ಠನೂ ಹೌದು. ಕಾಂಗ್ರೆಸ್ನಲ್ಲಿ ಇದೀನಿ ಅಂತ ಯಾವತ್ತೂ ಕೂಡ ಹಿಂದುತ್ವವನ್ನ ಟೀಕೆ ಮಾಡಲಿಲ್ಲ, ವಿರೋಧ ಮಾಡಲಿಲ್ಲ. ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಅದು DK ಶಿವಕುಮಾರ್. DK ಶಿವಕುಮಾರ್ ಎಂಥ ಧರ್ಮನಿಷ್ಠ ವ್ಯಕ್ತಿ ಅನ್ಲಿಕ್ಕೆ ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ. 2 ವರ್ಷದ ಹಿಂದೆ ಕೊಯಮತ್ತೂರಿನಲ್ಲಿ ನಡೆಯುವಂತಹ ಶಿವರಾತ್ರಿ ಪೂಜೆಗೆ ಬನ್ನಿ ಅಂತ DK ಶಿವಕುಮಾರ್ಗೆ ಜಗ್ಗಿ ವಾಸುದೇವ್ ಆಹ್ವಾನ ನೀಡ್ತಾರೆ. ಜಗ್ಗಿ ವಾಸುದೇವ್ ಅಂದ್ರೆ ಕಾಂಗ್ರೆಸ್ ವಿರೋಧಿ, ರಾಹುಲ್ ಗಾಂಧಿ ಅಂದ್ರೆ ಯಾರು ಅಂತ ಕೇಳ್ತಾರೆ. ಅಂಥವ್ರು ಕರೆದ್ರೆ ಹೋಗ್ಬಾರ್ದು ಅಂತೆಲ್ಲ ಕಾಂಗ್ರೆಸ್ ನಾಯಕರೇ ಟೀಕೆ ಮಾಡ್ತಾರೆ. ಅದೇ ಕಾರ್ಯಕ್ರಮಕ್ಕೆ ಅದೇ ದಿನ ಅಮಿತ್ ಶಾಗೂ ಆಹ್ವಾನ ಇರುತ್ತೆ. ಅಲ್ಲಿಗೆ DK ಶಿವಕುಮಾರ್ ಹೋಗ್ತಾರೆ. ಹೋಗಲ್ವಾ ಅನ್ನೋ ಚರ್ಚೆ ಇರುತ್ತೆ. ಆ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಹೋಗ್ತಾರೆ. ಶಿವನ ಧ್ಯಾನ ಮಾಡ್ತಾರೆ. ಅಮಿತ್ ಶಾ ಜೊತೆಗೆ ವೇದಿಕೆ ಕೂಡ ಹಂಚಿಕೊಳ್ತಾರೆ. ಕರ್ನಾಟಕದ ರಾಜಕಾರಣ ಹೊಸ ಮನ್ವಂತರಕ್ಕೆ ಸಾಕ್ಷಿ ಆಗ್ತಿದೆ ನೋಡಿ. ಮೊನ್ನೆ CM ಆಗಿದ್ದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರು. ಸಿದ್ದರಾಮಯ್ಯ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಯುಗ ಅಂತ್ಯಗೊಂಡಿದೆ. ಈಗ ಕರ್ನಾಟಕದ ಮುಂದಿನ CM DK ಶಿವಕುಮಾರ್. DK ಶಿವಕುಮಾರ್ ರಾಜಕೀಯ ಜೀವನದಲ್ಲಿ ಹೊಸ ಅಧ್ಯಾಯ ತೆರೆದುಕೊಂಡಿದೆ ನೋಡಿ. ನಾಳೆ ಅಥವಾ ನಾಡಿದ್ದು DK ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕರ್ನಾಟಕ ಸಿದ್ಧಗೊಂಡಿದೆ. 23 ವರ್ಷಕ್ಕೆ ರಾಜಕೀಯಕ್ಕೆ ಬಂದು ಶಾಸಕನಾಗಿ ಮಾಡಿದಂತಹ ಹೋರಾಟ ಅಷ್ಟಿಷ್ಟಲ್ಲ. ಇಂದು ಅದೇ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ. ದೇಶದಲ್ಲಿ ಸನಾತನ CM ಅಂದ್ರೆ ಮೊದಲು ನೆನಪಾಗೋದೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್, ಬಳಿಕ ಅಸ್ಸಾಂ CM ಹೇಮಂತ್ ಬಿಸ್ವಾ ಶರ್ಮಾ. ಈಗ ಅದೇ ಸಾಲಿಗೆ ಸೇರ್ತಿದ್ದಾರೆ ಪಶ್ಚಿಮ ಬಂಗಾಳದ CM ಸುವೇಂದು ಅಧಿಕಾರಿ. ನಾವ್ಯಾಕೆ DK ಶಿವಕುಮಾರನ್ನ ಕೂಡ ಸನಾತನಿ CM ಅಂತ ಹೇಳಬಾರ್ದು ಅಲ್ವಾ? ಯಾವತ್ತೂ ಕೂಡ DK ಶಿವಕುಮಾರ್ ಹಿಂದುತ್ವವನ್ನ ಟೀಕೆ ಮಾಡಿದವರಲ್ಲ, ನಮ್ಮ ಆಚರಣೆಗಳನ್ನ ಟೀಕೆ ಮಾಡಿದವರಲ್ಲ. ಹಿಂದುತ್ವವನ್ನ ಆಚರಣೆ ಮಾಡಿಕೊಂಡೇ ಬಂದವರು. ಕೆಲವು ದಿನಗಳ ಹಿಂದೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದರು. ಈ ವೇಳೆ ವೇದಿಕೆಯಲ್ಲಿ ಅದ್ಭುತವಾಗಿ ಸಂಸ್ಕೃತ ಶ್ಲೋಕ ಹಾಗೂ ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳಿದ್ರು. ನೆರೆದ ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ನನಗೆ ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ 50-60 ವರ್ಷದ ನನ್ನ ಒಂದು ವಿಚಾರ ತಲೆಗುತ್ತಾಯಿತು. ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಸ್ಯ ಗುರುಗರ್ಯಾನ್ ನ ತತ್ಸಮೋಪಿ ಹವ್ಯಧಿಕ ಕೃತೋನ್ಯಃ ಲೋಕತ್ರಯೇಹ ಬಿಹ ಪ್ರತಿಪ್ರದವ ಪ್ರಣಾದಿದೇಹ ಪುರುಷ ಪುರಾಣಃ ತಮಸ್ಯ ವಿಶ್ವಂ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ನಾಮ ವಯಾದತಂ ವಿಶ್ವಂ ಅನಂತ ರೂಪಂ. ನನ್ನ ಶ್ಲೋಕದಲ್ಲಿ ನನ್ನ 55 ವರ್ಷದ ಹಿಂದಿನ ನೆನಪಿನ
ಕಲಿಕೆಯ ವಿಚಾರದಲ್ಲಿ ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕರೆಕ್ಟ್ ಆಗಿದೆ ಮಾಡ್ತೀನಿ. ಇದು ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲವು ನಾಯಕರಿಗೆ RSS ಟೀಕೆ ಮಾಡೋದೇ ಕೆಲಸ. ಆದರೆ ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲೇ RSS ಗೀತೆಯನ್ನ ಹಾಡ್ತಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ ಅದನ್ನ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ ಅದನ್ನ. ನನ್ನ ಜರ್ನಿ ಕೂಡ ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ನಾನು RSS ಶಾಖೆಗೆ ಹೋಗ್ತಿದ್ದೆ. ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ, ನೀವು ಬಿಜೆಪಿಯಲ್ಲಿ ಇದ್ದೀರಿ ಅಂತಿದ್ರು ಡಿ ಕೆ ಶಿವಕುಮಾರ್. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಹುದೊಡ್ಡ ತಪ್ಪೊಂದನ್ನ ಮಾಡ್ತು. ಲಿಂಗಾಯತರು ಪ್ರತ್ಯೇಕ ಧರ್ಮ ಅಂತ ಘೋಷಣೆ ಮಾಡ್ತು. ಹಿಂದೂಗಳನ್ನ ಒಡೆಯುವಂಥ ಕೆಲಸಕ್ಕೆ ಕೈ ಹಾಕ್ತು. ಆದರೆ ಅದು ಕೊನೆಗೆ ಸಕ್ಸಸ್ ಆಗಲಿಲ್ಲ ಬಿಡಿ. ಸಿದ್ದರಾಮಯ್ಯಂಗೆ ಹಿಂದೂ ಧರ್ಮ ಒಡಿಲಿಕ್ಕೆ ಮುಂದಾದ್ರು ಎಂಬ ಆರೋಪ ಬಂತು, ಕಳಂಕ ಅಂಟಿಕೊಳ್ತು. ಹೀಗಾಗಿ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಆದರೆ ಯಾವೊಬ್ಬ ಕಾಂಗ್ರೆಸ್ ನಾಯಕನು ಕೂಡ ಲಿಂಗಾಯತ ಧರ್ಮ ಮಾಡಲು ನಾವು ಹೋಗಿದ್ದು ತಪ್ಪು, ಹಿಂದುತ್ವ ಒಡೆಯುವ ಕೆಲಸಕ್ಕೆ ಕೈ ಹಾಕಬಾರ್ದಿತ್ತು ಅಂತ ಯಾರು ಹೇಳಲೇ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರೇ ಹೇಳಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಅದನ್ನ ಹೇಳಿದ್ರು. ವೀರಶೈವ ಲಿಂಗಾಯತ ಧರ್ಮ ಹೋರಾಟದಲ್ಲಿ ನಮ್ಮಿಂದ ತಪ್ಪಾಗಿದೆ, ಶ್ರೀಗಳ ಪಾದಕ್ಕೆ ನಮಸ್ಕಾರ ಮಾಡಿ ನಮ್ಮಿಂದ ತಪ್ಪಾಯಿತು, ಕ್ಷಮಿಸಿ ಎಂದಿದ್ದೆ. ನಾನು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕಬೇಕು ಎಂದಿದ್ರು ಡಿ ಕೆ ಶಿವಕುಮಾರ್ ಅವರು. ನಾನು ನನ್ನ ಆತ್ಮಸಾಕ್ಷಿಯಿಂದ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಎಲ್ಲೋ ನಾವು ತಪ್ಪು ಮಾಡಿದ್ದೇವೆ, ನಾನು ಸೇರ್ಕೊಂಡು ತಪ್ಪು ಮಾಡಿದ್ದೇನೆ ಅಂತೇಳಿ ನನಗೆ ಸ್ವಂತ ಅರಿವಾಗಿದೆ. ಅದರಿಂದ ನಾನು ಕ್ಷಮಾಪಣೆಯನ್ನು ಕೇಳಿದ್ದೇನೆ. ಏಕೆಂದರೆ ಸರ್ಕಾರದವರು, ರಾಜಕೀಯದವರು ನಾವು ಈ ಧರ್ಮದ ವಿಚಾರದಲ್ಲಿ ಕೈ ಹಾಕಬಾರ್ದಾಗಿತ್ತು. ಕೈ ಹಾಕಿದ್ದೇವೆ. ಕೈ ಹಾಕಿ ನಮ್ಮದೇ ಆದಂಥ ನಿರ್ಣಯನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇವೆ. ಬೇಕಾದಷ್ಟು ಪರ ವಿರೋಧ ಇತ್ತು, ಆದರೂ ಕೂಡ ನಾನು ಭಾಗಿಯಾಗಿದ್ದೇನೆ. ಜನ ಒಪ್ಪಲಿಲ್ಲ. ಸೊ ಅದಕ್ಕೆ ನಾನು ನಮ್ಮಿಂದ ತಪ್ಪಾಗಿದೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಒಂದು ಮಾತನ್ನು ನಾನು ಹೇಳಿದ್ದೇನೆ. ವೀಕ್ಷಕರೇ, ಒಂದಂತೂ ಕ್ಲಿಯರ್, ಬಂಗಾಳ ಚುನಾವಣಾ ಮಹಾ ಸೋಲಿನ ಬಳಿಕ ಕಾಂಗ್ರೆಸ್ ಕಂಗಾಲಾಗ್ಬಿಟ್ಟಿದೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂ ಮತಗಳ ಕ್ರೋಢೀಕರಣ ಆಗ್ತಾ ಇದೆ. ಮುಸ್ಲಿಂ ಸಮುದಾಯ ಹೇಗೆ ಒಂದೊಂದಾಗಿ ಮತ ಹಾಕ್ತಿತ್ತೋ ಅದೇ ರೀತಿಯಾಗಿ ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ. ಬಂಗಾಳದಲ್ಲಿ 30% ಮುಸ್ಲಿಂ ಮತ ಇದೆ. ಆದರೂ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 2 ಸ್ಥಾನ. ಮುಸ್ಲಿಂ ಓಲೈಕೆ ಮಾಡಿದ್ರೆ ಚುನಾವಣೆ ಗೆಲ್ಲಕ್ಕಾಗಲ್ಲ ಎಂಬುದು ರಾಹುಲ್ಗೆ ಅರ್ಥ ಆಗ್ಬಿಟ್ಟಿದೆ. ಸಾಫ್ಟ್ ಹಿಂದುತ್ವದಡಿ ಚುನಾವಣೆ ಎದುರಿಸಿ 2028ಕ್ಕೂ ಗೆಲ್ಲಬೇಕು ಅನ್ನೋದು ರಾಹುಲ್ ಲೆಕ್ಕಾಚಾರ. ಸಿದ್ದರಾಮಯ್ಯ ನಾನು ಹಿಂದುತ್ವ ಒಪ್ಪಲ್ಲ ಅಂತ 10 ಬಾರಿ ಅವರೇ ಹೇಳ್ಕೊಂಡಿದ್ದಾರೆ. ನಾನು ಹಿಂದೂ ಆದ್ರೆ ಹಿಂದುತ್ವ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕೆ ಹಿಂದೂ ವಿರೋಧಿ ಮನಸ್ಥಿತಿಯೂ ಕಾರಣ ಇರಬಹುದು. ಯಾಕಂದ್ರೆ ಕಾಂಗ್ರೆಸ್ ಈಗ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ತಾ ಇದೆ. ಮೊದಲಿನಿಂದಲೂ ಸಿದ್ದರಾಮಯ್ಯ ಹಿಂದುತ್ವವನ್ನ ವಿರೋಧ ಮಾಡಿಕೊಂಡೇ ಬಂದ್ರು. ಕಳೆದ ವರ್ಷ ದಸರಾ ಉದ್ಘಾಟನೆಗೆ ಭಾನು ಅವರನ್ನ ಆಯ್ಕೆ ಮಾಡಲಾಯಿತು. ಆಗ ಸಿದ್ದರಾಮಯ್ಯ ಸರ್ಕಾರದ ನಡೆಯನ್ನ ಬಿಜೆಪಿ ನಾಯಕರು ಕಟುವಾಗಿ ಪ್ರಶ್ನೆ ಮಾಡಿದ್ರು. ಭಾನು ಅವರು ಓರ್ವ ಮುಸ್ಲಿಂ, ಕುಂಕುಮ ಹಚ್ಚುವುದು ಅವರ ಧರ್ಮದಲ್ಲಿ ಇಲ್ಲ, ಬೇರೆ ಧರ್ಮದವರನ್ನ ನೀವು ಹಿಂದೂಗಳಾಗಿ ಎನ್ನುವುದು ಸರಿಯಲ್ಲ, ಹೀಗಂತ ಹೇಳಿದ್ರು ಸಿದ್ದರಾಮಯ್ಯನವರು. 2019ರ ಬಾದಾಮಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಹೋಗಿದ್ರು. ಆಗ ಅಲ್ಲಿ ಸಿದ್ದರಾಮಯ್ಯ ಶಾಸಕರಾಗಿದ್ರು. ಕಾರ್ಯಕರ್ತನೊಬ್ಬ ಕುಂಕುಮ ಹಚ್ಕೊಂಡಿದ್ದನ್ನ ನೋಡಿ ಈ ಕುಂಕುಮ ಹಚ್ಕೊಂಡವರನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ತಮ್ಮ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ಬಾಡೂಟ ತಿಂತ ಹನುಮ ಹುಟ್ಟಿದ ದಿನಾಂಕ ನಿನಗೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಈ ಹೇಳಿಕೆ ಕೂಡ ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಯಿತು. ಮುಸ್ಲಿಂ ಓಲೈಕೆ ಮಾಡ್ತಲೇ ಬಂದಿದ್ದಂಥ ಸಿದ್ದರಾಮಯ್ಯ ಹಿಂದುತ್ವವನ್ನ ವಿರೋಧ ಮಾಡ್ತಲೇ ಬಂದಿದ್ರು. ಅದೇ ಹಿಂದುತ್ವದ ಕಾರಣಕ್ಕಾಗಿ ರಾಜೀನಾಮೆ ನೀಡಬೇಕಾಯಿತು. ಹಿಂದೂಗಳ ಒಗ್ಗಟ್ಟಿನ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಸಾಫ್ಟ್ ಹಿಂದುತ್ವದ ಜಪ ಮಾಡ್ತಾ ಇದೆ. ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ ಅನ್ನೋ ಒಂದು ಮಾತಿದೆ. ಈಗ ನೋಡಿ,
ಒಂದೇ ತಿಂಗಳಲ್ಲಿ 4 ಹಿಂದೂ ವಿರೋಧಿ ಮನಸ್ಥಿತಿ ಮುಖ್ಯಮಂತ್ರಿಗಳು ಅಧಿಕಾರವನ್ನ ಕಳ್ಕೊಂಡ್ರು. ಕರ್ನಾಟಕದಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಯಿತು. ಮಹಾಕುಂಭವನ್ನ ಮೃತ್ಯುಕುಂಭ ಎಂದಿದ್ದಂತಹ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಹೀನಾಯವಾಗಿ ಸೋತ್ಬಿಟ್ರು. ಬಂಗಾಳದಲ್ಲಿ ಈಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ತಮಿಳುನಾಡಿನಲ್ಲಿ ಸನಾತನ ಸರ್ವನಾಶ ಮಾಡ್ತೀವಿ ಎಂದಿದ್ದಂಥ ಡಿಎಂಕೆ ಹೀನಾಯವಾಗಿ ಸೋತ್ಬಿಟ್ರು. ಸಿಎಂ ಆಗಿದ್ದಂತಹ ಎಂಕೆ ಸ್ಟಾಲಿನ್ ಕೂಡ ಸೋತ್ರು. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಕೂಡ ಅಧಿಕಾರ ಕಳ್ಕೊಂಡ್ರು. ಈಗ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಾರೆ. ಬರೀ ಓಲೈಕೆ ರಾಜಕಾರಣ ಮಾಡದಿರಲಿ, ಹಿಂದುತ್ವ ವಿರೋಧ ಮಾಡದಿರಲಿ, ರಾಜ್ಯದ ಅಭಿವೃದ್ಧಿಯೇ ನಿಮ್ಮ ಅಜೆಂಡಾ ಆಗಿರಲಿ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಆಲ್ ದಿ ಬೆಸ್ಟ್. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.